ಓಕೆ, ನಮ್ಮ ಜೊತೆ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಇದ್ದಾರೆ, ನಮ್ಮ ಜೊತೆ ಬನ್ನಿ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾರೆ. ಸರ್ ನಮಸ್ತೆ. ಸರ್, ಈಗ ನೀವು ಮೊದಲನೇದಾಗಿ ಇವತ್ತು ಪಕ್ಷಕ್ಕೆ ಮರಳಿ ಗೂಡಿಗೆ ಸೇರಿದರೆ ಈ ಸಂದರ್ಭವನ್ನು ಯಾವ ರೀತಿಯಾಗಿ ನೀವು ಸಂತಸ ಹಂಚ್ಕೊಳ್ತೀರಿ? ಒಂದು ಮಗು ತಾಯಿ ಮಡಿಲಿಗೆ ಸೇರಿದ ತಕ್ಷಣ ಮಗುಗೆ ಎಷ್ಟು ಖುಷಿಯಾಗುತ್ತೇನೋ, ಭಾರತೀಯ ಜನತಾ ಪಕ್ಷಕ್ಕೆ ಪುನಃ ವಾಪಸ್ ಬಂದಿದ್ದು ನನಗೆ ಅದೇ ಒಂದು ಭಾವನೆ ಬರ್ತಾ ಇದೆ. ಅರುಣಲಕ್ಷ್ಮಿ ಅವರು ಕೊಪ್ಪಳದಿಂದ ಕಣಕ್ಕಿಳಿತಾರೆ ಅಂತ ರಾಜಕೀಯ ಚರ್ಚೆಗಳು ಶುರುವಾಗಿದೆ. ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅವರು ಯಾವುದೇ ಚುನಾವಣೆಯಲ್ಲಿ ಪಾರ್ಲಿಮೆಂಟಲ್ಲಿ ನಿಂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಪಕ್ಷಕ್ಕೋಸ್ಕರ ಅವರು ಕೂಡ ದುಡಿತಾರೆ ಅಷ್ಟೇ. ಜನಾರ್ದನ್ ರೆಡ್ಡಿ ಆಗಮನದಿಂದ ಎಷ್ಟು ಜಿಲ್ಲೆನಲ್ಲಿ ಪಕ್ಷಕ್ಕೆ ಬಿಜೆಪಿಗೆ ಆನೆ ಬಲ ಬರುತ್ತೆ? ಪಕ್ಷ ಏನು ಜವಾಬ್ದಾರಿ ಕೊಟ್ಟು ಆ ಜವಾಬ್ದಾರಿ ಕೊಡುವಂಥದ್ದನ್ನು ನಿಭಾಯಿಸ್ತೀನಿ. ಕಂಡೀಷನ್ ಮೇಲೆ ಬಂದಿದ್ದೀರಿ ಅಂತಂದೇಳಿ ಯಾವ ಕಂಡೀಷನ್ಸ್ ಇಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮಾತ್ರ ಕೆಲಸ ಮಾಡ್ತೀನಿ. ಪಕ್ಷವನ್ನು ಕಟ್ತಂತವ್ರು ತಮಗೂ ಕೂಡ ಒಂದು ಪಕ್ಷದಲ್ಲಿ ಒಂದು ಸ್ಥಾನಮಾನ ಅಂತಕ್ಕಂಥ ಬೇಕು. ಯಾಕಂದ್ರೆ ನೀವು ಕೇಳದೆ ಹೋದ್ರು ಕೂಡ ಕಾರ್ಯಕರ್ತರು ಕೇಳ್ತಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇರೋದೇ ದೊಡ್ಡ ಹುದ್ದೆ ನನಗೆ. ಅದು ಆತ್ಮೀಯ ಸ್ನೇಹಿತರು ಆಗಿರುವಂಥ ನಿಮ್ಮ ಶ್ರೀರಾಮುಲು ಅವರು, ಅವರ ಪಾತ್ರ ಏನು ಅಂತ ಇಲ್ಲಿ ನಿಮ್ಮನ್ನು ಕರೆತರೋದು? ನೋಡಿ, ನಾವು ಪಾತ್ರ ಅನ್ನೋದಕ್ಕಿಂತ ಕೂಡ ಒಂದು ಕುಟುಂಬ ಅಷ್ಟೇ. ಹಾಗಿದ್ರೆ ಶ್ರೀರಾಮುಲು ಅವ್ರನ್ನ ಎಷ್ಟು ಅಂತರದಲ್ಲಿ ಗೆಲ್ಲಿಸ್ಕೊಳ್ಳೋಂಥ ವಿಶ್ವಾಸ ಇದ್ದೀರಿ? ಶ್ರೀರಾಮುಲು ಅವರು ದೊಡ್ಡ ಅಂತರದಲ್ಲಿ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಒಂದು ರೀತಿ ಅನುಮಾನನೇ ಇಲ್ಲ ಅಷ್ಟೇ. ಸರ್, ಈ ಸಂದರ್ಭದಲ್ಲಿ ಅಮಿತ್ ಶಾ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಪಕ್ಷಕ್ಕೆ ಅವರು ನನ್ನನ್ನು ಅತ್ಯಂತ ಪ್ರೀತಿಯಿಂದ ಅವರು ದೆಹಲಿಗೆ ಆಹ್ವಾನಿಸಿ ಪಕ್ಷದಲ್ಲಿ ಸೇರ್ಪಡೆ ಆಗುವುದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ತಮ್ಮ ಮೂಲಕ ತಿಳಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಕೂಡ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತು. ಯಾವುದೇ ಷರತ್ತುಗಳು ಇಲ್ಲದೆ ನಾನು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಅರುಣಲಕ್ಷ್ಮಿ ಅವರು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ, ಆದರೆ ಅವರು ಕೊಪ್ಪಳದಿಂದ ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.